ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಶ್ರೀದೇವಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಈ ರಾಜಮ್ಮ ಸಾಯಿ ಪ್ರಕಾಶ್ ನಿರ್ಮಾಣದ ಖ್ಯಾತ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ನಿರ್ದೇಶನದ ಪ್ರಸಿದ್ಧ ನಟರು ನಟಿಸಿರುವ ಶಶಿಕುಮಾರ್, ಶ್ರೀನಿವಾಸ್ ಮೂರ್ತಿ, ರಮೇಶ್ ಭಟ್, ಪದ್ಮಾ ವಾಸಂತಿ, ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಹಾಗೂ ಇನ್ನು ಹಲವಾರು ಕಲಾವಿದರು ನಟಿಸಿರುವ ಸೆಪ್ಟೆಂಬರ್ 10 ಚಿತ್ರದ ಹಾಡು ಬಿಡುಗಡೆ ಕಾರ್ಯಕ್ರಮವನ್ನ ರೇಣುಕಾಂಬ ಸ್ಟುಡಿಯೋದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾಯಿ ಪ್ರಕಾಶ್, ನಾಗೇಂದ್ರ ಪ್ರಸಾದ್, ಗಣೇಶ್ ರಾವ್, ದೊಂಬರ ಕೃಷ್ಣ, ಸುರೇಶ್ ಇನ್ನು ಅನೇಕ ಕಲಾವಿದರು ಭಾಗಿಯಾಗಿದ್ರು. ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಸಿನಿಮಾ ರಂಗ ನನ್ನ ಕುಟುಂಬ. 1987 ಲೆಕ್ಕ ಹಾಕೊಂಡ್ರೆ ಬೆಟ್ಟದಷ್ಟಿದೆ ನನ್ನ ಕುಟುಂಬ. ದೊಡ್ಡ ದೊಡ್ಡ ಕಲಾವಿದರು ಮರ್ಕೊಂಡು ಸಣ್ಣ ಕಲಾವಿದರವರೆಗೂ ನಾನು ಕೆಲಸ ಮಾಡಿದ್ದೀನಿ. ಅದು ನನ್ನ ಅದೃಷ್ಟ. ಕಮರ್ಷಿಯಲ್ ಮಾಡಿದ್ದೀನಿ, ಡಿವೋಷನ್ ಮಾಡಿದ್ದೀನಿ, ಕಾಮಿಡಿ ಮಾಡಿದ್ದೀನಿ, ಕಣ್ಣೀರು ತರಿಸೋವಂಥ ಎಷ್ಟು ಚಿತ್ರಗಳು ನಾನು ಮಾಡಿದ್ದೀನಿ. ನಾನು ಸಿನಿಮಾ ಅನ್ನೋದು ಸಮಾಜಕ್ಕೆ ಹತ್ತಿರವಾಗಿರಬೇಕು. ನಮ್ಮಿಂದ ಸಮಾಜಕ್ಕೆ, ನಮ್ಮ ಸಿನಿಮಾನಿಂದ ಯಾವ ಕೆಟ್ಟದು ಅವ್ರ ಕಿವಿಗೆ ಬರಬಾರದು, ಅವ್ರ ಕಣ್ಣು ಬಿಡಬಾರದು ಅನ್ನೋದು ನನ್ನ ಧರ್ಮ. ಈ ಧರ್ಮದ ಹಿಂದೆ ನನ್ನ ಧರ್ಮಪತ್ನಿ ಇದ್ದಾರೆ. ಅವರು ಹೆಣ್ಣನ್ನ ಬೇರೆ ರೀತಿ ತೋರಿಸಿದ್ರೆ ಅವ್ರು ಇಷ್ಟಪಡಲ್ಲ. ಅವ್ರು ಒಂದೇ ಕೇಳ್ತಾರೆ, ನಿನ್ನ ಹಿಂದಿನ ಕೆಟ್ಟದಾಗ ತೋರಿಸಿ ನೀವು ಇಷ್ಟಪಡ್ತೀರಾ, ನಿಮ್ಮ ತಂಗಿನ ಕೆಟ್ಟದಾಗ ತೋರಿಸಿ ಇಷ್ಟಪಡ್ತೀರಾ ಅಂತ ಅವ್ರು ಕೇಳೋರು. ಅದಕ್ಕೆ ಮ್ಯಾಕ್ಸಿಮಮ್ ನನ್ನ ಸಿನಿಮಾಗಳು ಯು 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 ಆ ಕಾಲದಲ್ಲಿ ಬರೋದು. ನನಗೆ ಕಟ್ಟಿಂಗ್ಸ್ ಇರಲ್ಲ. ನನಗೆ ಐ ವೆರಿ ಕ್ಲೀನ್ ಆ್ಯಂಡ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಹೆಸರು ಮಾಡಿದ್ದೇನೆ. ಅದಕ್ಕೆ ಕಾರಣ ಕೇವಲ ಸಾಯಿ ಪ್ರಕಾಶ್ ಮಾತ್ರ ಅಲ್ಲ, ನನ್ನ ಹಿಂದೆ ಇರುವಂಥ ನಿರ್ದೇಶಕರ ಟೀಮ್, ಬರಹಗಾರರ ಟೀಮ್, ಕ್ಯಾಮೆರಾಮನ್, ಈ ರೀತಿ 24 ಡಿಪಾರ್ಟ್ಮೆಂಟ್ಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತು ಸಾಯಿ ಪ್ರಕಾಶ್ ಸಕ್ಸಸ್ ಮಾಡಿದಾನೆ ಅಂತ ಹೇಳಲ್ಲ, ನನ್ನ ಟೀಮ್ನಿಂದ ನಾವು ಸಕ್ಸಸ್ ಮಾಡಿದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಆ ರೀತಿ ಎಷ್ಟೋ ಜನ ತಂತ್ರಜ್ಞ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ನಿರ್ಮಾಪಕರು, ಅನ್ನದಾತರಂತ ಅನ್ನೋರು ಒಂದು ಪಟ್ಟನೆ ಕೊಟ್ಟು ಹೋಗಿದ್ದಾರೆ. ಈ ಹಾಡನ್ನು ನೋಡಿದಾಗ ನನಗೆ ನೆನಪಾದಂಥದ್ದು ಮತ್ತು ನನ್ನ ಗಮನಕ್ಕೆ ಬಂದಂಥ ವಿಚಾರ, ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗೂ ಇವತ್ತಿನ ಈ ಹಾಡಿನ ಸನ್ನಿವೇಶವನ್ನು ನೋಡಿದಾಗ ಈ ಅದ್ಭುತವಾಗಿ ಈ ಹಾಡುಗಳ ಸಾಲುಗಳನ್ನು ಬರೆದಿರ್ತಕ್ಕಂಥ ನಮ್ಮ ಸನ್ಮಿತ್ರರಾದ ನಾಗೇಂದ್ರ ಪ್ರಸಾದ್ರವರಿಗೂ ಮತ್ತು ಸಾಯಿ ಪ್ರಕಾಶ್ ಸರ್ ಅವರಿಗೂ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಕೋವಿಡ್ ಸಮಯದಲ್ಲಿ ಏನೇನು ಅನಾಹುತಗಳಾಯಿತು ಇಡೀ ಪ್ರಪಂಚದಲ್ಲಿ, ಬರೀ ನಮ್ಮ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಆದಂಥ ಸಾವು ನೋವುಗಳು ಮತ್ತು ಹಸಿವು, ಕಷ್ಟ, ಅವ್ರು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಲಾಸ್ ಆಗಿ ಎಷ್ಟೆಷ್ಟು ಇವತ್ತು ಆತ್ಮಾಹುತಿ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ಒಂದೇ ದಾರಿ ಅಂತೇಳಿ ಎಷ್ಟೋ ಜನ. ಶಾಲೆಯ ದಿನಗಳಲ್ಲಿ ಸಾಯಿ ಪ್ರಕಾಶ್ ಅವರ ಸಾಲು ಸಾಲು ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದವನು ನಾನು. ತುಂಬ ಸಿನಿಮಾಗಳು. ಅಲ್ಲಿಂದ ಆಚೆ ಸಿನಿಮಾಗೆ ಬಂದಮೇಲೆ ನಮಗೆ ಸಹಜವಾಗಿ ಆಗ 90ರ ದಶಕದಲ್ಲಿ ಎಲ್ಲ ಅತಿರಥ ಮಹಾರಥ ನಿರ್ದೇಶಕರುಗಳು, ಅಂದರೆ 10 ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟಂಥ ಭಾಳ ದೊಡ್ಡ ನಿರ್ದೇಶಕರುಗಳ ಸಾಲೆ ಇತ್ತು. ಅದು ಸಿದ್ಧಲಿಂಗಯ್ಯನವರಿಂದ ಹಿಡಿದು ಅನೇಕರವರೆಗೆ, ಡಿ ರಾಜೇಂದ್ರ ಬಾಬು ಅವರವರೆಗೆ ಎಲ್ಲ 20, 30, 40 ಸಿನಿಮಾಗಳು ಮಾಡಿದವರು. ಆಮೇಲೆಲ್ಲ ಅದ್ದೂರಿ 100 ಡೇಸ್ಗಳು, ಸಿಲ್ವರ್ ಜೂಬಿಲಿಗಳು ಕೊಟ್ಟಂಥ ನಿರ್ದೇಶಕರುಗಳು. ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಒಂದಕ್ಕೆ ನಾನು ಬರೆದು ಬಿಟ್ರೆ ನಾನು ಒಬ್ಬ ಸಿನಿಮಾ ಗೀತರಚನೆಕಾರ ಆಗಿ ಗುರುತಿಸ್ಕೊಳ್ಳೋದ್ರಲ್ಲಿ ಡೆಫಿನೆಟ್ ಆಗಿ ಅದೊಂದು ಮೈಲ್ ಸ್ಟೋನ್ ನಮಗೆ. ಸಾಯಿ ಪ್ರಕಾಶ್ ಸರ್ ಅಂದರೆ ಒಂದು ಎಟರ್ನಲ್ ಫ್ಲೇಮ್
ಇನ್ ಫಿಲ್ಮ್ ಇಂಡಸ್ಟ್ರಿ. ಇವಾಗ ಜೊತೆಗೆ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಹಾರ್ಟ್ ಬೀಟ್ ಆಫ್ ಇಮೋಷನ್ಸ್ ಅಂತ ಹೇಳ್ತೀನಿ ಪೋಯಟ್ರಿ. ಇದು 2 ಜನ ಸೇರಿದ್ದಾರೆ. ಒಂದೇ ದಿನ ಸಾಯಿ ಪ್ರಕಾಶ್ ಸರ್ ಬೆಳಗ್ಗೆ ಬಂದಿದ್ರು ಆಫೀಸ್ಗೆ, ಈ ಫಿಲ್ಮ್ ಸ್ವಲ್ಪ ರಿಲೀಸ್ ಮಾಡಬೇಕು ಅಂತ. ಓಕೆ ಸರ್, ನಾನು 100% ಮಾಡೋಣ. ಅದೇ ದಿನ ನಾಗೇಂದ್ರ ಸರ್ ಮನೆಗೆ ಹೋಗಿದ್ದೀನಿ. ಅಲ್ಲಿ ಅದೇ ಸಾಂಗ್ ಎಡಿಟಿಂಗ್ ಮಾಡ್ತಾ ಇದ್ರು. ಆ ಸಾಂಗ್ ಹಾರ್ಟ್ ಬೀಟ್ ಯಾವ ಥರ ಇದೆ ಅಂದರೆ 100% ಇಟ್ ವಿಲ್ ಟಚ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಫಸ್ಟ್ ಇಲ್ಲಿ ಬಂದಿರುವಂಥ ನಮಗೆ ಚೀಫ್ ಗೆಸ್ಟ್ ರಾಜು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವತ್ತು ನಾವು ಸಾಂಗ್ ಬಿಡುಗಡೆಗೋಸ್ಕರ ಬಂದಿದ್ದೀವಿ. ಸೊ ನಮ್ಮ ಸಾಂಗ್ ಬಿಡುಗಡೆಗೆ ಹೀರೋ ಅನ್ನ ಹೇಳ್ಬೋದು ನಾಗೇಂದ್ರ ಪ್ರಸಾದ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿತ್ತು ನಿಮ್ಮ ಸಾಂಗ್ಸು, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಆರ್ಟಿಸ್ಟ್ ಎಲ್ರಿಗೂ ನನ್ನೊಂದು ನಮಸ್ಕಾರ. ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರೆಗೆ ಬಂದರೆ, ನಾನೊಂದು ಕಾಲೇಜ್ ಸ್ಟೂಡೆಂಟ್, BSc ಅಗ್ರಿಕಲ್ಚರ್ ಓದಿರುವಂಥ ಒಂದು ಸ್ಟೂಡೆಂಟ್ ನನ್ನ ಪಾತ್ರೆ. ನಾನೊಬ್ಬ ಬಡವನ್ ಮಗ ಇಲ್ಲಿ. ಅವರು ನಮ್ಮ ಮಾವ ಆಗಿರ್ಬೇಕು, ನಮ್ಮ ಗಣೇಶ್ ರಾವ್ ಸರ್ ನಮ್ಮ ಮಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಸೊ ಅವ್ರ ಮಗಳನ್ನ ನಾನು ಪ್ರೀತಿಸೋ ಒಂದು ಕ್ಯಾರೆಕ್ಟರ್ ಇದು. ಸೆಪ್ಟೆಂಬರ್ 10 ಸಾಯಿ ಪ್ರಕಾಶ್ ಸರ್ ಅವರ 105ನೇ ಚಿತ್ರ. 5 ಕುಟುಂಬದ ಕಥೆಗಳನ್ನ ಜೋಡಿಸ್ಕೊಂಡು ಮಾಡಿರೋವಂಥ ಚಿತ್ರ. ಮನಸ್ಸಿದ್ದರೆ ಮಾರ್ಗ, ಈಸಬೇಕು ಇದ್ದು ಜಯಿಸಬೇಕು ಅಂತ ಸಮಾಜಕ್ಕೆ ಒಂದು ಮೆಸೇಜನ್ನ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಅವ್ರ ಜೊತೆ ನಾನು ಸುಮಾರು ಒಂದು 10 ಮೂವಿನಲ್ಲಿ ಮಾಡಿದ್ದೀನಿ. ಈ ಚಿತ್ರದಲ್ಲಿ ನನ್ನ ಪಾತ್ರ ಹಠವಾದಿ ತಾಯಿ ಕ್ಯಾರೆಕ್ಟ್ರು. ಈ ಸಿನಿಮಾದಲ್ಲಿ ನಂದೊಬ್ಬ ವಿಲನ್ ಪಾತ್ರ. ಆ ಹೀರೋಯಿನ್ ತಂದೆ, ಆಬ್ವಿಯಸ್ಲಿ ಹೀರೋಯಿನ್ ತಂದೆ ಸಾಹುಕಾರ ಆಗಿದ್ದಾಗ ಹೀರೋ ಬಡವಾಗಿರೋದು ಎಲ್ಲರೂ ನಾರ್ಮಲ್ ಕಥೆನೆ. ಆದರೂ ಕೂಡ ಅದರಲ್ಲಿ ಏನು ಟ್ವಿಸ್ಟ್ ಇದೆ ಅನ್ನೋದನ್ನ, ಅವರಿಬ್ಬರಿಗೆ ಮದುವೆ ಆಗುತ್ತಾ ಇಲ್ವಾ ಅಥವಾ ಏನು ತೊಂದರೆ ಆಗುತ್ತೆ ಅವ್ರಿಗೆ, ಅದೆಲ್ಲವನ್ನ ಸಿನಿಮಾದಲ್ಲಿ ನೋಡಿ ಅದ್ರ ಬಗ್ಗೆ ತಾವು ರಿವ್ಯೂ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ತೊಂದರೆ ಮಾಡೋ ತಂದೆ, ಹುಡುಗಿಯ ತಂದೆ. ಹಾಗೆ ಈ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಆಗಿ ಕೋವಿಡ್ ಸಮಯದಲ್ಲೇ ಮುಕ್ತಾಯ ಆಗಿ ನಿಂತಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಹಲವಾರು ಮತದೃಶ್ಯರು ಪ್ರಾಣವನ್ನ ಕಳ್ಕೊಂಡ್ರು. ಕೆಲವು ಬಂದ್ರು ಅದರಿಂದನೇ ದುಡ್ಡು ಮಾಡ್ಕೊಂಡ್ರು, ಕೋವಿಡ್ ಇಂದಾನೆ. ಸೊ ಇದೆಲ್ಲವನ್ನ ಕ್ರೋಢೀಕರಿಸಿದಾಗ ಏನಾಗುತ್ತೆ ಅಂದ್ರೆ, ಈ ಸಿನಿಮಾ ನ್ಯಾಯವಾಗಿದ್ರೆ ಎಷ್ಟು ತೊಂದರೆ ಆಗುತ್ತೆ, ಅನ್ಯಾಯವಾಗಿದ್ರೆ ಯಾವ ತರ ದುಡ್ಡು ಸಂಪಾದನೆ ಮಾಡೋದಕ್ಕೂ ಒಂದು ದಾರಿಯನ್ನ ತೋರಿಸ್ಕೊಟ್ಟಿದೆ. ಜೊತೆಗೆ ಸಾಯಿ ಪ್ರಕಾಶ್ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 3 ಶೆಡ್ಯೂಲ್ ಅಲ್ಲಿ ಒಂದು ದಿನಕ್ಕೆ 3 ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾ ಇದ್ದಂತ. ನಾನು ಸುಮಾರು ಒಂದು 46 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಬಾಲ್ನಟ್ನಾಗ ಬಂದಾಗಿಂದ ನಾನು ವರ್ಕ್ ಮಾಡಿದಂಥ ಡೈರೆಕ್ಟರ್ಸ್ಗಳಲ್ಲಿ ಸಾಯಿ ಪ್ರಕಾಶ್ ಅವ್ರನ್ನ ನೋಡಿದ್ರೆ ಏನನ್ಸುತ್ತೆ ಅಂದರೆ, ಸಿಂಪಲ್ ಪರ್ಸನ್. ನಾನು ಇದುವರೆಗೂ ಅವ್ರನ್ನ ಕೋಪಿಸ್ಕೊಂಡಿರೋದೇ ನೋಡಿಲ್ಲ. ಯಾವುದೇ ಒಂದು ವಿಷಯದಲ್ಲಾಗಲಿ, ಎಷ್ಟೇ ಸೀರಿಯಸ್ ಮ್ಯಾಟ್ರ್ ಆದ್ರೂ ಅವರು ಸಾವಧಾನದಿಂದ, ತಾಳ್ಮೆಯಿಂದ, ಎಂಥ ಒಂದು ಕಠಿಣವಾದ ಪರಿಸ್ಥಿತಿ ಬಂದ್ರೂ ಅವರು ಕೋಪಿಸ್ಕೊಳ್ಳದೆ ಶಾಂತಿಯಿಂದ ಅವರು ಒಂದು ನಡೆ ನುಡಿಯಿಂದ ಅವರು ಇಷ್ಟು ವರ್ಷ 104 ಸಿನಿಮಾಗಳು ಮಾಡಿ ಇಷ್ಟು ವರ್ಷ ಇದ್ದಾರೆ ಅಂದರೆ ಅದೊಂದು ಮುಖ್ಯ ಕಾರಣ ಅಂತ ನಾನು ಹೇಳ್ತೀನಿ. ಈ ಸಿನಿಮಾನ ನಾನು ನೋಡಿದೆ. ಇಟ್ಸ್ ಅ ಚಾಲೆಂಜಿಂಗ್ ಸಬ್ಜೆಕ್ಟ್. ಈ ಥರ ಒಂದು ಸಬ್ಜೆಕ್ಟ್ನ ಮಾಡಲಿಕ್ಕೆ ಬೇರೆ ಯಾರು ಧೈರ್ಯ ಮಾಡಲ್ಲ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.